ಇವತ್ತು ಮೆಕ್ಕೆತೆನೆ ಇರ್ತಾವಲ್ಲ ಕಾರ್ನ್ ಅಂತ ಅದ್ರ ಚಾಟ್ ಯಾವ ರೀತಿ ಮಾಡ್ಬೇಕು ತೋರಿಸ್ತಾ ಇದ್ದೀನಿ. ಅವೆಲ್ಲ ತೊಗೊಂಡು ಬಂದು ಮೇಲಿಂದ ಎಲ್ಲ ತೆಗೆದಾಕಿ ಈ ರೀತಿ ಒಳಗೆ ದಾಣಿಗಳು ಇರ್ತಾವಲ್ಲ ಅವೆಲ್ಲ ತೆಕ್ಕೊಂಡು ಇಟ್ಕೋಬೇಕು. ಅಲ್ಲೇ ಗ್ಯಾಸ್ ಹಚ್ಚಿಬಿಟ್ಟು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದ್ರಲ್ಲಿ ನೀರು ಹಾಕಿ ನೀರು ಕುದಿಯೋಕೆ ಬಿಡಬೇಕು. ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಅದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಕುದೀತಾ ಇದ್ಮೇಲೆ ಇವು ಹಾಕಬೇಕು. ಇಲ್ಲಿ ನೀರು ಕುದೀತಾ ಇದೆ, ನಾನು ಇವು ಹಾಕ್ಕೋತಾ ಇದ್ದೀನಿ. ಒಂದು 5 ನಿಮಿಷ ಕುದಿಸ್ಕೊಳ್ಳಿ ಇವಕ್ಕೆ. ಒಂದು 5 ನಿಮಿಷ ಕುದಿಸ್ಕೋಬೇಕು ಇವಕ್ಕೆ. ಒಂದು 5 ನಿಮಿಷ ಕುದಿಸ್ಕೊಂಡೀನಿ. ಈ ರೀತಿ ಮೆತ್ತಗೆ ಆಗಿಬಿಟ್ಟವೆ ಇವು. ಈಗ ತೆಗೆದು ಬಿಡ್ಬೇಕು ನೀರಿನಲ್ಲಿಂದ. ಈಗ ನೋಡಿ ಈ ರೀತಿ ಮೆತ್ತಗೆ ಆಗ್ಬೇಕು. ಈ ರೀತಿ ಕೈಲೇ ಬತ್ತಿದ್ರೆ ಇದು ಹಚ್ಚಿದೆ ಆಗಿಬಿಡ್ಬೇಕು. ಆ ರೀತಿ ಮೆತ್ತಗೆ ಆಗಬೇಕು. ಆಮೇಲೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಒಂದು ಪ್ಯಾನ್ ಇಟ್ಕೊಂಡು ನಿಮ್ಗೆ ಬಟರ್ ಇಷ್ಟ ಇದ್ದರೆ ಬಟರ್ ಹಾಕ್ಬೋದು. ನಾನು ಇಲ್ಲಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಇವೆಲ್ಲ ನೀರಿನಲ್ಲಿ ತೆಕ್ಕೊಂಡಿರ್ತೀವಲ್ಲ ಅವು ಇದರಲ್ಲಿ ಹಾಕಿ ಒಂದು 2 ನಿಮಿಷ ಹುರ್ಕೋಬೇಕಷ್ಟೇ. 2 ನಿಮಿಷ, ಜಾಸ್ತಿ ಹುರ್ಕೊಳಕ್ಕೆ ಹೋಗಬೇಡಿ. ಎರಡು ನಿಮಿಷ ಆಗಿದೆ. ಇವಾಗ ಗ್ಯಾಸ್ ಬಂದ್ ಮಾಡಿಬಿಟ್ಟು ಇದರಲ್ಲಿ ತೆಕ್ಕೊಂಡ್ಬಿಡಿ. ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ತೆಕ್ಕೊಂಡು ಬಿಡಬೇಕು. ಈ ರೀತಿ ಹುರಿದಾದ್ಮೇಲೆ ಒಂದು ಪ್ಯಾನಲ್ಲಿ ತೆಕ್ಕೊಂಡ್ಬಿಡಿ. ತೆಕ್ಕೊಂಡಾದ್ಮೇಲೆ ಈರುಳ್ಳಿ, ಟೊಮಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಸ್ವಲ್ಪ ಮೆಣಸಿನ ಪುಡಿ, ಜೀರಿಗೆ ಪುಡಿ, ಚಾಟ್ ಮಸಾಲ, ಧನಿಯಾ ಪುಡಿ, ಅಷ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು, ಆಮೇಲೆ ಸ್ವಲ್ಪ ಕೊತ್ತಂಬರಿ. ಚೆನ್ನಾಗಿ ಕಲಸಾದ್ಮೇಲೆ ನೀವು ಯಾವಾಗ ಇದನ್ನು ತಿಂತಾ ಇರ್ತೀರೋ ಆವಾಗಷ್ಟೇ ನಿಂಬೆಹಣ್ಣು ಹಾಕ್ಕೋಬೇಕು. ನಿಂಬೆಹಣ್ಣು ಹಾಕಿಡಕ್ಕೆ ಹೋಗಬೇಡಿ, ಕೈ ಒಡೆದು ಬಿಡ್ತದೆ. ನೀವು ಯಾವಾಗ ತಿಂತೀರೋ ಆವಾಗ ಹಾಕ್ಕೋಬೇಕು ಸ್ವಲ್ಪ ನಿಂಬೆಹಣ್ಣು. ನೋಡಿದ್ರಲ್ಲ ಕಾರ್ನ್ ಚಾಟ್ ಯಾವ ರೀತಿ ಮಾಡ್ಕೋಬೇಕಂತ. ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ.